ನಮಸ್ತೆ. ಇವತ್ತು ಅಕ್ಕ ಮಹಾದೇವಿಯವರ ವಚನ ನೋಡೋಣ. ಒಂದೆರಡು. ಎಲ್ಲವನರಿದು ಫಲವೇನಯ್ಯ, ತನ್ನ ತಾನರಿಯಬೇಕಲ್ಲದೆ, ತನ್ನಲ್ಲಿ ಅರಿವು ಸ್ವಯವಾಗಿರಲು ಅನ್ಯರ ಕೇಳಲುಂಟೆ. ಚನ್ನಮಲ್ಲಿಕಾರ್ಜುನ, ನೀನರಿವಾಗಿ ಮುಂದು ದೋರಿದ ಕಾರಣ, ನಿಮ್ಮಿಂದ ನಿಮ್ಮನರಿದೆನಯ್ಯ ಪ್ರಭುವೇ. ಎಲ್ಲ ಗೊತ್ತು ನನಗೆ, ಪ್ರಪಂಚ ಜ್ಞಾನ ಇದೆ ನನಗೆ, ಈ ಜೀವನದೊಳಗೆ ಹೆಂಗೆ ಬದುಕಬೇಕು ಅನ್ನೋದು ಗೊತ್ತು, ಯಾರ ಜೊತೆ ಹೆಂಗೆ ವ್ಯವಹಾರ ಮಾಡಬೇಕು ಅನ್ನೋದು ಗೊತ್ತು, ಏನನ್ನ ಮಾಡಬೇಕು ಏನನ್ನ ಮಾಡಬಾರ್ದು ಎಲ್ಲ ಅರಿವಿದೆ, ಎಲ್ಲ ಜ್ಞಾನವಿದೆ ನನಗೆ ಅಂತ ಹೇಳಿಕೊಂಡು ಇಡೀ ಜೀವನ ಕಳೆದ್ಬಿಡ್ತೀವಿ. ಆದರೆ ಏನಾಗಬೇಕಾಗಿದೆ, ನಮ್ಮೊಳಗನ್ನು ನಾವು ಅರಿಬೇಕಾಗಿದೆ. ಅದನ್ನೇ ಮಾಡಿರಲ್ಲ ನಾವು. ನಾನೇನು, ನಾನು ಬಂದ ಉದ್ದೇಶ ಏನು, ನನ್ನ ಜೀವಿತದ ಉದ್ದೇಶ ಏನು, ಯಾಕೆ ಈ ಜನ್ಮ ಬಂತು ನನಗೆ, ನನ್ನ ಕರ್ತವ್ಯ ಏನು, ಧರ್ಮ ಏನು, ಇಂಥ ಒಂದು ಜ್ಞಾನವನ್ನು ಅರ್ಥ ಮಾಡ್ಕೊಳ್ದೇನೆ, ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ದೇನೆ ಇಡೀ ಪ್ರಪಂಚದ ಜ್ಞಾನವನ್ನು ನಮ್ಮೊಳಗೆ ತುಂಬಿಕೊಂಡು ನಾನು ಘನ ಮಹಿಮಾ, ನಾನು ಶ್ರೇಷ್ಠ ಅಂತಲೇ ಇರ್ತೀವಿ. ಆದರೆ ಅದು ನಿರರ್ಥಕ ಅನ್ನೋದು ಅಕ್ಕಮಹಾದೇವಿಯ ಈ ವಚನದ ತಾತ್ಪರ್ಯ. ನನ್ನನ್ನು ನಾನು ಅರ್ಥ ಮಾಡ್ಕೊಂಡು ಬಿಟ್ಟರೆ ಇನ್ನೊಬ್ಬರನ್ನು ಕೇಳೋ ಅಗತ್ಯನೇ ಇಲ್ಲ. ನನ್ನ ಬಗ್ಗೆ ಬೇರೆಯವರು ಹೇಳಲಿ, ಬೇರೆಯವರು ಮೆಚ್ಚಲಿ, ಬೇರೆಯವರು ಪ್ರಶಂಸೆ ಮಾಡಲಿ, ಹೊಗಳಿ ನನ್ನನ್ನು, ನನ್ನ ಪ್ರತಿಭೆ, ನನ್ನ ಜ್ಞಾನವನ್ನು ಪ್ರಪಂಚ ಗುರುತಿಸಲಿ ಅಂತ ಹಪಹಪಿಸ್ತೀವಲ್ಲ, ಅದು ಬೇಕಾಗಿಲ್ಲ. ನಾನೇನು, ನನ್ನ ಪ್ರತಿಭೆ ಏನು, ನನ್ನ ಜ್ಞಾನ ಏನು, ನನ್ನ ಯೋಗ್ಯತೆ ಏನು, ನನ್ನ ಸಾಮರ್ಥ್ಯ ಏನು ನನಗೆ ಗೊತ್ತಿದೆ. ಅದು ಅಷ್ಟು ಇನ್ನೊಬ್ರಿಗೆ ಕೇಳೋದು ಏನು ಅಗತ್ಯ ಅಂತ ಪ್ರಶ್ನೆ ಮಾಡ್ತಾಳೆ. ಅದಕ್ಕೆ ಹೇಳ್ತಾಳೆ ಚನ್ನಮಲ್ಲಿಕಾರ್ಜುನನಿಗೆ, ನೀನರಿವಾಗಿ ಮುಂದು ದೋರಿದ ಕಾರಣ, ನೀನೇ ಅರಿವು, ಅರಿವೇ ಗುರು ಅಂತೀವಲ್ಲ, ಗುರುವನ್ನು ಹುಡುಕೊಂಡು ಸುತ್ತಾಡಬೇಕಾಗಿಲ್ಲ, ಹೊರಗಡೆ ಎಲ್ಲೂ ಇಲ್ಲ ಗುರು. ನಮ್ಮ ಅರಿವು, ನಮ್ಮ ಪ್ರಜ್ಞೆ, ನಮ್ಮ ಜಾಗೃತಾವಸ್ಥೆ, ಒಳಮನಸ್ಸು ಅಂತೇನಂತೀವಲ್ಲ, ಅದೇ ಅಲ್ಲಿ ಅರಿವೇ, ಆ ಅರಿವು ನಮ್ಮ ಗುರು ಆಗಬೇಕು. ಅದು ನಮ್ಮನ್ನು ಮುನ್ನಡೆಸೋ ಗುರುವಾದಾಗ ಅದು ಚನ್ನಮಲ್ಲಿಕಾರ್ಜುನ ಅಂತ ಅವಳು ಹೇಳ್ಕೊತಾಳೆ. ನಾವು ಕೂಡ ನಮ್ಮ ಒಂದು ಮಾರ್ಗದರ್ಶನ ಮಾಡುವಂಥ ಒಂದು ಮಾದರಿಯಾಗಿ ಇಟ್ಕೊಂಡು ಏನನ್ನಾದರೂ ಇಟ್ಕೋಬೋದು ನಾವು, ನಮ್ಮ ಪ್ರೀತಿಯ ಮಾರ್ಗದರ್ಶಕರನ್ನು. ಅದು ನಮ್ಮ ಒಳಗಿನಿಂದ ಬಂದಿರಬೇಕೇ ವಿನಃ ಹೊರಗೆಲ್ಲೋ ಹುಡುಕೊಂಡೋಗಿ ಅವರನ್ನು ಇಟ್ಕೊಂಡು ಅವ್ರ ಥರ ಅವ್ರು ಹೇಳ್ದಂಗೆ ಬೆಳೆಯೋದು ಅದಲ್ಲ. ನಿಮ್ಮಿಂದ ನಿಮ್ಮನ್ನು ಅರಿದೆನಯ್ಯ ಪ್ರಭುವೇ, ನಿಮ್ಮಿಂದಲೇ ನಾನು ನಿನ್ನನ್ನು ಅರ್ಥ ಮಾಡಿಕೊಂಡೆ, ನೀನೇ ನನಗೆ ಮಾರ್ಗದರ್ಶನ ಮಾಡಿದೆ, ನೀನು ಎಲ್ಲಿದ್ದೀಯಾ ಅಂತ ನೀನೇ ತೋರಿಸ್ಕೊಂಡೆ ನನಗೆ, ನೀನೇ ಈ ರೀತಿ ನನ್ನನ್ನು ಹೊರ ಕರ್ಕೊಂಡು ಬಂದೆ, ನನ್ನನ್ನು ಬೆಳಕಿನ ದಾರಿಯತ್ತ ನಡೆಸಿದ ನಿನ್ನ ಮಾರ್ಗದರ್ಶನದೊಳಗೆ ನಿನ್ನನ್ನು ಅರ್ಥ ಮಾಡಿಕೊಂಡೆ ವಿನಃ ನಾನಾಗಿ ನಿನ್ನನ್ನು ಅರ್ಥ ಮಾಡಿಕೊಳ್ಳುವಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ ಅನ್ನುವಂಥ ವಿನಮ್ರ ಭಾವ ಈ ಒಂದು ವಚನದಲ್ಲಿ ಅಡಗಿದೆ. ಥ್ಯಾಂಕ್ ಯು. ಧನ್ಯವಾದ.